ಅಮರನಾಥ್ ಕೊಂಡ ಅಂತೇಳಿ. ಜೋರಾಗಿ ಹೇಳ್ರಿ. ಅಮರನಾಥ್ ಕೊಂಡ ಹೊಕ್ರಾಣದವ್ರು ರೀ, ಬೀದರ್ ತಾಲೂಕು, ಬೀದರ್ ಜಿಲ್ಲೆಯವರು. ಕೊಂಡವ್ರೆ, ಹಾಂ ಸರ್. ಇವಾಗ ಕೋವಿಡ್-19 ಏನು ಆಗ್ತಲ್ಲ, ಹೌದಾ ಸರ್. ನಮ್ಮ ಇಡೀ ಜಿಲ್ಲೆನೇ ಲಾಕ್ಡೌನ್ ಆಯಿತು. ಹೌದಾ ಸರ್. ಲಾಕ್ಡೌನ್ ಆಯಿತು. ಈಗ ನಿಮ್ದು ಹೊಲ್ದಾಗ ಏನು ಬೆಳೆಸಿರಿ ನೀವು? ನಾವು ಬೆಂಡೆ ಹಚ್ಚಿವಿ ಸರ್. ಎಷ್ಟು ಎಕರೆಯಲ್ಲಿ ಹಚ್ಚಿದಿರಿ? 1.5 ಎಕರೆ ಇದೆ ಸರ್. 1.5 ಎಕರೆ. ಹೌದು. ಕೋವಿಡ್ ಲಾಕ್ಡೌನ್, ಕೋವಿಡ್ನಿಂದಾಗಿ ಬೀದರ್ ಜಿಲ್ಲೆ ಫುಲ್ ಲಾಕ್ಡೌನ್ ಆಯಿತು. ಹೌದಾ ಸರ್. ಹಾಂ. ಅವಾಗ ನಿಮ್ದು ಬೆಂಡೆ ಏನು ಹಚ್ಚಿದಿರಲ್ಲ, ಕಟಾವು ಅವಾಗ ಚಾಲೂ ಆಗಿತ್ತು. ಹೌದು ಸರ್. ಸೊ ಅವಾಗೆಲ್ಲ ಮಾರ್ಕೆಟ್ ಎಲ್ಲ ಬಂದಾಗಿತ್ತು. ಹೌದು ರೀ. ಸೊ ಅವಾಗ ಹೆಂಗೆ ನೀವು ಮಾರಾಟ ಮಾಡಿದಿರಿ? ಏನಾಯಿತು ಸ್ವಲ್ಪ ಹೇಳಿ. ಕಟಾವು ಮಾಡಿದೆ ಸರ್. 1-2 ದಿವಸ ಅಲ್ಲಿ ಇಲ್ಲಿ ಓಡಾಡಿ ನೋಡಿದೇವೆ ರೀ. ಆಮೇಲೆ ನಮ್ಮ ಬೆಳೆಗೆ ಸ್ವಲ್ಪ ಏನೂ ಮಾರ್ಕೆಟ್ ಇದು ಸಿಗಲಿಲ್ಲ. ಹಾಗೇನಪ್ಪ ಅಂದ್ರೆ ಜಿಲ್ಲಾ ಹಾಪ್ಕಂಕ ಭೇಟಿ ಕೊಟ್ಟೇವೆ ರೀ. ನಂತರ ಅಲ್ಲಿನ ಸರ್ಗಳೆಲ್ಲ ನಮಗೇನಪ್ಪ ಅಂದ್ರೆ ಕೋಆಪ್ರೇಷನ್ ಮಾಡಿ ನಮ್ಮ ಬೆಳೆ ಏನಪ್ಪ ಅಂದ್ರೆ ಅವರೇ ಖರೀದಿ ಮಾಡಿ ಒಂದು ಉತ್ತಮ ರೇಟ್ ಕೊಡ್ತೀವಿ ಅಂತೇಳಿ ನಡೆದ ಸರ್ ಕೆಲಸ. ಈಗ ನೀವು ಇಲ್ಲಿವರೆಗೆ ಎಷ್ಟು ಕೆಜಿಸ್ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಹಾಪ್ಕಮ್ಸ್ಗೆ ಭೇಂಡಿ ಹಾಕಿದಿರಿ ಸರ್? ಕೆಜಿಯನ್ನು ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ ರೀ. ಅಮೌಂಟ್ ಅಂದ್ರೆ ಹೇಳಿ. ಅಮೌಂಟ್ ನಿಯರ್ ಅಬೌಟ್ ಒಂದು 30,000 ತನಕ ಹಾಕಿರ್ಬೋದು ಸರ್. ಹಾಕಿರಿ? ಹೌದು ಸರ್. ಸೊ ಇನ್ನು ನಾವು ಹಾಪ್ಕಮ್ಸ್ ವತಿಯಿಂದ ನಾವು ಏನು ಈ ಚಟುವಟಿಕೆ ಮಾಡೀವಿ. ಹೌದು ಸರ್. ನಿಮ್ದು ಏನಪ್ಪ ಅಂತಂದ್ರೆ ರೈತರಿಂದ ಏನಪ್ಪ ನೀವು ಬೆಳೆದಿದ್ದೆಲ್ಲ ಏನಪ್ಪ ಅಂತಂದ್ರೆ ನೀವು ತೋಟದಾಗ ಏನು ಬೆಳೆದಿರಲ್ಲ, ಹೌದು ಹಣ್ಣಾಗಲಿ ತರಕಾರಿ ಆಗಲಿ, ಹೌದು ಸರ್, ಅದೆಲ್ಲ ನಾವು ತೋಟಗಾರಿಕೆ ಇಲಾಖೆ ಹಾಪ್ಕಮ್ ವತಿಯಿಂದ ನಾವೆಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಬೆಳೆ ಏನಪ್ಪ ಅಂತಂದ್ರೆ ನಿಮ್ದೆಲ್ಲ ಖರೀದಿ ಮಾಡೀವಿ. ಹೌದು ಸರ್. ಸೊ ಇದರಿಂದ ಸವಲತ್ತಾಗಿದೆ ನಿಮಗೆ? ಭಾಳ ಸವಲತ್ತಾಗಿದೆ ಸರ್. ಅವರಿಗೆ ನಾವು ತುಂಬ ಅಭಿನಂದನೆ ಹೇಳ್ತೀವಿ ಸರ್. ಭಾಳ ಉತ್ತಮ ಈ ಕೆಲಸ ಮಾಡ್ಯಾರ ಸರ್. ಇಂಥ ಕೆಲಸ ಇನ್ನೂ ಮಾಡಿದ್ರೆ ರೈತರಿಗೆ ಸ್ವಲ್ಪ ಸಹಕಾರ ಆಯ್ತದೆ ಅಂತ ಹೇಳಿ ನಾವು ಎಲ್ಲರಿಗೂ ಕೇಳ್ಕೊತೇವೆ ಸರ್. ಈ ರೀತಿ ನಾವು ಮಾಡಲಿಲ್ಲ ಹಾಪ್ಕಮ್ಸ್ ವತಿಯಿಂದ, ಜಿಲ್ಲಾ ಹಾಪ್ಕಮ್ಸ್ ವತಿಯಿಂದ ಈ ರೀತಿ ನಾವು ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲ ಸರ್, ನಮ್ಮ ಹೊಲನೇ ಬೆಳೆನೇ ಕಟಾವಿಗೆ ಬಂದಿದ್ದು ಹಾಳಾಗ್ತಿತ್ತು ಸರ್. ನಾವು ಅದಕ್ಕೂ ನೇಗಿಲೆ ಹಚ್ಚತಕ್ಕಂಥ ಒಂದು ಪರಿಸ್ಥಿತಿ ಬರ್ತಿತ್ತು ಸರ್. ಏನು ಬೆಳೆದಿರಿ ಅದೆಲ್ಲ ಹಾಳಾಗ್ತಿತ್ತು. ಹೌದು ಹೌದು ಸರ್. ಅದೇ ಹೊಲದಾಗ ಒಂದು ನೇಗಿಲೆ ಹೊಡಿಬೇಕೈತಿತ್ತು ಸರ್. ಲಾಸ್ ಆಗ್ತಿತ್ತು ನಿಮ್ಗೆ? ಲಾಸ್ ಏನು 100% ಲಾಸ್ ಅಂತ ಸರ್. ಹಾಂ, ಅದರಲ್ಲಿ ನಮ್ಗೆ ಉಪಯೋಗ ಇರ್ತಿಲ್ಲ ಏನು ಸರ್. ನಮ್ಮ ಬೀಜ ಹಾಕಿದ ದುಡ್ಡು ಬರ್ತಿಲ್ಲ ಸರ್. ಈಗ ನೀವು ಕೋವಿಡ್-19 ಹೌದು ನಾವು ಡೇ 1 ನೀವು ನೋಡ್ತಾ ಇದ್ದೀರಿ. ಹೌದು ಸರ್. ಡೇ 1 ಈಗ ಸುಮಾರು ಏನಪ್ಪ ಅಂದ್ರೆ 1 ತಿಂಗಳ ಮೇಲೆ ಆಯಿತು. ಹೌದು ಹೌದು ಸರ್. ಈಗ ನಾವೆಲ್ಲ ರೈತರು ಏನಪ್ಪ ಅಂದ್ರೆ ರೈತರಿಂದ ಎಲ್ಲ ಬೆಳೆ ಎಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಹೌದು ಸರ್. ನಿಮ್ಮದು ಪ್ರಕಾರ ಎಷ್ಟು ಜನ ರೈತರು ಇದರಿಂದ ಲಾಭ ಹೊಂದಿರಬೇಕು? ಇದರಲ್ಲಿ ನೋಡಿ ಸರ್, ಸುಮಾರು ಒಂದು 50 ಜನರ ನಾನು ನೋಡೀನಿ ಸರ್. ನಾ ತರೋ ಟೈಮಿಗೆ ನನ್ನ ಪ್ರಕಾರ ನಾ ಬಂದ ಟೈಮಿಗೆ ಒಂದು 50-60 ಜನರೇ ಇರ್ತೀರಿ ಸರ್. ನಾನು ನಮ್ಮ ಊರಾಗ ಎಲ್ಲರಿಗೂ ಹೇಳೀನಿ, ಬರ್ರಿ ಉತ್ತಮ ಎಲ್ಲ. ನಿಮ್ಮ ಊರಿಂದ ಎಷ್ಟು ಜನ ಇಲ್ಲಿ ಬೆನಿಫಿಟ್ ಆಗಿದ್ದಾರೆ? ನಮ್ಮ ಊರ್ಲಿಂದ ಸರ್ ಒಂದು 5-6 ಜನ ಬಂದಿವಿ ಸರ್. ಹಾಂ ಸರ್. ಸೊ ಇನ್ನು ನಾವು ಇನ್ನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ ಹಾಪ್ಕಮ್ಸಿಂದ. ಹೌದು ಸರ್. ಸೊ ನಿಮಗೆಲ್ಲ ಹೆಲ್ಪ್ ಆಗಿದೆ? 100% ಹೆಲ್ಪ್ ಆಗಿದೆ ಸರ್. ಇದು ಹಿಂಗೆ ಮುಂದೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಇನ್ನು ಕೇಳ್ಕೊತೇವೆ ಸರ್. ಎಲ್ಲ ಬೇರೆ ರೈತರಿಗೆ ಏನು ಹೇಳಕ್ ಬಯಸ್ತೀರಿ? ಬೇರೆ ಎಲ್ಲರೂ ಕೂಡ ಹಿಂಗೆ ಮಾಡೇನಪ್ಪ ಅಂದ್ರೆ ಸಹಕಾರ ಎಲ್ಲರೂ ಕುಂತೇನಪ್ಪ ಅಂದ್ರೆ ಇಲ್ಲಿ ಹಾಪ್ಕಂಪ್ಗೆ ಬಂದ್ರೆ ಇನ್ನೂ ಉತ್ತಮ ಒಂದು ಕೆಲಸ ಆಯ್ತದ ಅಂತ ನಮ್ಗೆ ಅನಿಸ್ತದೆ ಸರ್. ಸೊ ಆ ಮಾರುಕಟ್ಟೆಗೆ ಮತ್ತು ಈ ಮಾರುಕಟ್ಟೆಗೆ ವ್ಯತ್ಯಾಸ ಇದೆಯಲ್ಲ? ಅಜಗಜಾಂತರ ವ್ಯತ್ಯಾಸ ಅದ ಸರ್. ಹೆಂಗೆ? ಅಲ್ಲಿ ನಾವು ನೋಡ್ರಿ, ಈಗ ಒಂದು 25 kg ಭೇಂಡಿ ಇದೆವು ಅಂತ ಹೋಗೋರು ಸರ್, ಅವ್ರು 10% ಡಿಡಕ್ಷನ್ ಮಾಡ್ತಾರೆ ರೀ. ಆಮೇಲೆ ಅದು ಇವು ತೂಕದ ವ್ಯತ್ಯಾಸ ಐತದೆ ಸರ್. ನಾವು ಒಂದು 19 kg ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಬಂದಿದ್ದು ಅಂದ್ರೆ 16 kg ಐತದೆ ಸರ್. ನೋಡೋರಿಗೆ ಎಲ್ಲ ಅಸ್ತವ್ಯಸ್ತ ಐತದೆ ಸರ್. ಇಲ್ಲೇನಿದೆ ಇಲ್ರಿ, ಇಲ್ಲಿ ಒಂದು 5% ಏನು ತೊಗೊಳ್ತಾರೆ ಸರ್. ಅದನ್ನು ಸ್ವಲ್ಪ ಏನಾರ ಇದು ಮಾಡಿದ್ರೆ ಇನ್ನೂ ರೈತರಿಗೆ ಹೆಲ್ಪ್ ಮಾಡಿದಂಗೆ ಐತೆ ಅಂತ ನಮ್ಗೆ ಅನಿಸ್ತದೆ. ಹೌದಲ್ಲ? ಸೊ ಒಂದೇನಪ್ಪ ಅಂತಂದ್ರೆ ಹಾಪ್ಕಮ್ಸ್ ಮೇಲೆ ನಿಮಗೆ ಫುಲ್ ನಂಬಿಕೆ ಇದೆ? ನಂಬಿಕೆ ಇದೆ, 100% ನಂಬಿಕೆ ಇದೆ ಸರ್. ನಾವೇನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ. ನಾನು ಅದಕ್ಕೆ ಸರ್ ನನ್ನ ಬಳಿ ಬೆಳೆದಿದ್ದು ಈಗ ಸುಮಾರು ಈಗ 50 kg 60 kg 100 kg ತನಕ ತಂದು ಕೊಟ್ಟಿನಿ ಸರ್. ಹಾಪ್ಕಮ್ ಸಂಸ್ಥೆ ನಿಮ್ಮ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಕ್ ಬಯಸ್ತೀರಾ ನೀವು? ಹೇಳ್ತೀನಿ ಸರ್, 100% ಕಡು ಸತ್ಯವಾಗಿ ಹೇಳ್ತೀನಿ ಸರ್. ಹೌದು ಸರ್. ನಿಮ್ಮದು ಸ್ನೇಹಿತ ಇದ್ದಾಗೆ? ಹೌದು ಸರ್. ಹೌದು ಸರ್. ಒಟ್ಟು ಲಾಭವಾಗಿದೆ ಸರ್. ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಸರ್, ರೈತರ ಪರವಾಗಿ. ಓಕೆ, ಥ್ಯಾಂಕ್ ಯು.